ಬಳಿಕನ್ನ ಶ್ರೋತೃಗಳು ತಾವೆಲ್ಲರೂ ಶಿವಾನುಭವ ಮಂಟಪದಲ್ಲಿ ಕೂಡಿಕೊಂಡಿದ್ದೀರಿ. ಎಲ್ಲ ಪಾಲ್ಗೊಂಡ ಮಹಾನುಭಾವಿಗಳಿಗೆ ನಿಮ್ಮ ಅಂತರಾಳದಲ್ಲಿ ಅಡಗಿದಂಥ ಪರಮಾತ್ಮನಿಗೂ ನಾನು ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನನ್ನ 2 ವಾಕ್ಯಗಳನ್ನು ಮುಗಿಸ್ತಾ ಇದ್ದೇನೆ. ಯಾಕಂತಂದರೆ ಅನೇಕ ವರ್ಷಗಳಿಂದ ಇದೇ ಸ್ಟೇಜಿನ ಮೇಲೆ ನಾನು ಹಾಡಿಕೆ ಮಾಡ್ಕೊತ ಬಂದಿದ್ದೆ. ಒಂದಿಷ್ಟು ಪ್ರಕೃತಿಯ ಗುಣಧರ್ಮ ಯಾರಿಗೂ ಬಿಟ್ಟಿದ್ದಲ್ಲ. ಪ್ರಾರಬ್ಧ ಕರ್ಮಾಣಾಂ ದೇವಾಭೂಕ್ಷ ಅಂತ 2-3 ಸಲ ಹಾರ್ಟದ ಆಪ್ರೇಷನ್ ಆಗಿ ತೊಂದರೆ ಆಗಿ ನಾನು ಹಾಡೋದು ಬಿಟ್ಟಿದ್ದೇನೆ. ಏನೋ ಶಿಶುಮಕ್ಕಳು ಬಂದಿದ್ದಾರೆ ಅಂತ ತಿಳಿದುಕೊಂಡು ತಮ್ಮೆಲ್ಲರ ದರ್ಶನ ಭಾಗ್ಯ ಮಹಾಭಾಗ್ಯ ಅಂತ ತಿಳಿದುಕೊಂಡು ಏನು ಬರಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಶಿವಜಲೇಶ್ವರ. 2 ವಾಕ್ಯಗಳನ್ನು ತಿಳಿಸುವಂಥ ಪುಣ್ಯಾತ್ಮರಾದಂಥ ಯಾರು ಭಾಸ್ಕರ್ ಅಣ್ಣವರು ಅಡ್ರೆಸ್ರಿ ಭಾಸ್ಕರ್ ಅಣ್ಣವರು ನಾವದಿಗೆ ಸಾಕಿನ ಮೈಂದ್ರಿಗೆ ಇವರಾರು ಕೂಡ ಏನೋ ವಿನಯ ಭಾವದಿಂದ ಮಹಾನುಭಾವಗಳು ತಮ್ಮ ವರದ ಕರಗಳಿಂದ 101 ರೂಪಾಯಿ ಸಾರ್ಥವಾಗಿ ಕೊಟ್ಟಿದ್ದಾರೆ. ಅವರು ಕೊಟ್ಟ ಕಾಣಿಕೆ ಸದ್ಗುರುನಾಥನ ಪಾದಾರ ಬಿಂದಕ್ಕೆ ತಲುಪಲಿ ಅಂತ ನಾನು ಕಳ್ಕಳಿಂದ ಬೇಡ್ಕೊತಾ ಇದ್ದೀನಿ. ಬಸವರಾಜಣ್ಣವರು ಬಸವರಾಜಣ್ಣವರು ಸಿದ್ಧಗೊಂಡು ಇವರಾರು ಕೂಡ ಏನೋ ಮಾಡುವ ಒಂದಿಷ್ಟು 2 ಭಾಷಣ ಮಾಡಂತ 101 ರೂಪಾಯಿ ಸಾರ್ಥವಾಗಿ ಕೊಟ್ಟಿದ್ದಾರೆ. ಸದ್ಗುರು ಶಿವಚಲೇಶ್ವರ ಮಹಾಪ್ರಭುಗಳ ಸನ್ನಿಧಾನಕ್ಕೆ ಮುಟ್ಲಿಂದ ಬೇಡಿಕೊಳ್ತಾ ಇದ್ದೇನೆ. ಅಂಗಡಿ ಮನುಷ್ಯಾಣಾಂ ಸಹಸ್ರೇಶು ಅಂತ ಒಂದು ವಾಕ್ಯ ಬರ್ತದೆ. ಮನುಷ್ಯ ಜನ್ಮ ಯಾಕೆ ಹುಟ್ಟಿ ಬಂದದೆ ಅಂತಂದ್ರೆ ಪರಮಾತ್ಮನ ಧ್ಯಾನ ಮಾಡಿ ಜಗತ್ತದೊಳಗೆ ತಾನು ವರಮುಕ್ತಿ ಪಡೆದುಕೊಂಡು ಪರಮ ಕೈಲಾಸ ಸೇರುಗೋಸ್ಕರವಾಗಿ ಈ ಮನುಷ್ಯ ಜನ್ಮ ಹುಟ್ಟಿ ಬಂದದ. ಅದಕ್ಕೆ ಭಾಳ ಒತ್ತು ಕೊಟ್ಟು ಹೇಳಿದ್ದಾರೆ ಯಾರು ಶೇಕ್ಸ್ಪಿಯರ್ ಕವಿಗಳು ಇಂಗ್ಲೀಷದಲ್ಲಿ, ಹೂ ಈಸ್ ಮ್ಯಾನ್ ಆ್ಯಂಡ್ ವಾಟ್ ಈಸ್ ಹಿ ಅಂತ. ಮನುಷ್ಯನು ಯಾರಿರುವನು ಏನಿರುವನು ಇದರ ವಿಮರ್ಶನೆ ಮಾಡಿಕೊಳ್ಳಿ. ಇನ್ಸಾನ್ ಕೌನ್ ಹೈ ಅವ್ರ ಕ್ಯಾ ಹೈ ಇಸ್ಕಾ ಪತಾ ಲಗಾದೆ. ಅದಕ್ಕೆ ಮನುಷ್ಯನು ಯಾರಿರುವನು ಮತ್ತು ಏನಿರುವನು ಇದರ ವಿಮರ್ಶನೆ ಮಾಡಿಕೊಳ್ಳೋಗೋಸ್ಕರವಾಗಿ ಮನುಷ್ಯ ಜನ್ಮದ ಲಾಗಾಯಿತವಾಗಿ ಇವತ್ತು ಡಪ್ಪಿನ ಹಾಡಿಕೆಗಳನ್ನು ಇಟ್ಟಿದ್ದಾರೆ. ಇದರಲ್ಲಿ ಒಂದು ಭಾಳ ದೊಡ್ಡ ಸಮಸ್ಯೆ ಅದ ರೀ. ಎಲ್ಲ ಕಾರ್ಯಕ್ರಮದಕ್ಕಿಂತಲೂ ಡಪ್ಪಿನ ಹಾಡುಗಳಿಗೆ ಯಾಕೆ ಮುಂಜೋರಿಯಾಗಿ ಮಹತ್ವ ಕೊಟ್ಟಿದ್ದಾರೆ ಮೈಂದ್ರಿಯ ಕಮಿಟಿಯವರು ತಂದರೆ, ಇದು ಆದಿ ಸ್ಥಳದಲ್ಲಿ ಬಂದಂಥ ಮೂಲ ಮಹತ್ವದ ವಿಷಯ. ನಾಗೇಶಿ ಮತ್ತು ಹರದೇಶಿ ಇದು ಯಾಕೆ ಬಂತು, ಇದು ಎಲ್ಲಿಂದ ಬಂತು, ಇದು ಹೆಂಗೆ ಉತ್ಪತ್ತಿ ಆಯಿತು? ಗಾಂಧರ್ವ ಲೋಕದಲ್ಲಿ 18,000 ಗಾಂಧರ್ವರಲ್ಲಿ ನಾಗೇಶ ಮತ್ತು ಹರಿದಾಸರೆಂಬ ಇಬ್ಬರು ಅಣ್ಣ ತಮ್ಮಂದಿರಿದ್ದರು. ತಾಯಿ ಹೆಚ್ಚಿಗೆಂದು ಆ ಹುಡುಗ ಸಣ್ಣವಾದ ಹಾಕಿದ ನಾಗೇಶ. ಅದಕ್ಕಾಗಿತ್ತು ನಮ್ಮ ತಂದಿನ ಹೆಚ್ಚಿಗಂತ ಹೇಳಿ ಈ ಹರಿದಾಸನ್ನು ಹುಡುಗ ವಾದ ಹಾಕಿದ. ಜಗಳ ಹತ್ತಿರ ಇಬ್ಬರಿಗೆ ಬಡದಾಟ ಹತ್ತು. ತಾಯಿ ತಂದೆ ಬಿಡಿಸಿದ್ರು ಬಿಡಲಿಲ್ಲ. ದೇವತರು ನೆರೆದ್ರು. ಯಾವ 18,000 ಗಾಂಧರ್ವರು ಬಂದರು. 33 ಕೋಟಿ ದೇವತರು ಬಂದರು. ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರೂ ಬಂದರು. ಯಾರು ಬಂದರು ಬಿಡ್ಲಿಕ್ತಾ ಇಲ್ಲ. ರಕ್ತ ಗಾಯ ಆಯ್ತು ರೀ ಇಬ್ಬರಿಗೆ. ಪರಮಾತ್ಮ ಅಂದ ಇನ್ನು ಹಿಂಗೆ ಬಿಟ್ರೆ ಅನಾಹುತಕ್ಕೀಡಾಗ್ತದಂತ ವಿಚಾರ ಮಾಡಿಕೊಂಡು ಇಬ್ಬರ ತಲೆ ಮೇಲೆ ಕೈ ಇಟ್ಟುವಪ್ಪ, ನೀನು ಒಬ್ಬ ಬೀಗರ ಮನೆತನದಲ್ಲಿ ನಾಗೇಶ ಅಂತ ಒಬ್ಬ ಹೆಣ್ಣು ಹುಡುಗಿಯಾಗಿ ಹುಟ್ಟು ನಾಗಮ್ಮ ಅಂತೇಳಿ, ನೀನು ಅವ್ರ ಬೀಗರ ಮನೆತನದಲ್ಲಿ ನೀನು ಹರಿದಾಸನೆಂಬ ನೀನು ಒಬ್ಬ ಹುಡುಗನಾಗಿ ಹುಟ್ಟು ಅಂತೇಳಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಮುಂದಿನ ಜನ್ಮದಲ್ಲಿ ನ್ಯಾಯ ನೀಗ್ತದೆ. ಮುಂದೆ ಅವರು ಅವರವರ ನಂಟಸ್ತಿಕೆಯ ಮನೆತನದಲ್ಲಿ ಜನ್ಮ ತಾಳ್ತಾ ಇದ್ದಾರೆ. ಅದೇ ನಾಗೇಶಿ ಹರದೇಶಿ ಸಂಪ್ರದಾಯ ಇಂದಿನವರೆಗೆ ನಡೆದುಕೊಂಡು ಬಂದಿದೆ. ಆ ನಾಗೇಶಿ ತತ್ವ ಏನಪ್ಪ ಅಂತಂದರೆ ಜೀವ ಖಂಡದ ಕಡೆ ಜೊಗ್ಗುದು, ಅಂದ್ರೆ ಕತ್ತಲದಾಗ ಜೊಗ್ಗುದು ನಾಗೇಶಿಯ ತತ್ವ. ಬೆಳಕಿನ ಕಡೆ ಜೊಕ್ಕೊಳ್ಳೋದು ಹರದೇಶಿಯ ತತ್ವ. ಇವು ಎರಡೂರ ವಿಮರ್ಶನೆಯಲ್ಲಿ ಅನುಭವದ ಶಬ್ದಗಳು ಸಿಗ್ತವೆ ಕೇಳೋರಿಗೆ. ಇವೆರಡೂರ ವಿಮರ್ಶನೆಯಲ್ಲಿ, ಈ ಘರ್ಷಣೆಯಲ್ಲಿ
ತತ್ವಬೋಧಾಮೃತವಾದಂಥ ಮಹತ್ವದ ವಿಷಯಗಳು ಸಿಗ್ತವೆ. ಜ್ಞಾನಕಾಂಡದ ಕಡೆ ಹರಿದಾಸ ಹೋರಾಡ್ತಾನೆ, ಕರ್ಮಕಾಂಡದ ಕಡೆ ನಾಗೇಶಿ ಹೋರಾಡ್ತಾಳೆ. ಅದಕ್ಕಾಗಿ ಇದೇ ಪರಂಪರೆ ನಮ್ಮಲ್ಲಿ ಉಳ್ಕೊಳ್ಳಿ. ಇದರಿಂದ ತತ್ವಜ್ಞಾನ ಉತ್ಪತ್ತಿ ಆಗ್ತದೆ, ಎಲ್ಲರಿಗೆ ಅನುಕೂಲ ಆಗ್ತದೆ. ಎಲ್ಲ ಮಹಾತ್ಮರು ಎಷ್ಟೇ ಆಗಲಿ ಒಂದಿಷ್ಟು ಪರಮಾತ್ಮ ಧ್ಯಾನದ ಕಡೆ ನಿರತರಾಗ್ತಾರೆ ಅಂದ್ರೆ ಇದನ್ನ ಅರ್ಥ ಮಾಡಿಕೊಂಡು ನಮ್ಮ ಮೈಂದ್ರಿ ಕಮಿಟಿಯವರು ಮೊದಲು 2 ದಿವಸ ಹಾಡಿಕೆ ಹಚ್ತಿದ್ರು, ಮುಂದೆ ಬರ್ತಾ 3 ದಿವಸ ಹಚ್ಚಿದ್ರು. ಆ 3 ದಿವಸ ಹಚ್ಚುವಾಗ 2 ದಿವಸ ಹಚ್ಚುವಾಗ ಇದೇ ನಮ್ಮ ಕುಂಬಾರ ಹಳ್ಳದ ಪಾತಾಳೆಮ್ಮ ನಾವು 2-3 ಸಲ ಹಾಡಿವಿ. ಇಲ್ಲಿ ಏನೋ ಒಂದು ಮತ್ತು ಹಾಕಿದ್ರು ಶಕ್ತಿ ಇರ್ತೈತಿ. ಒಂದು ಹುಡುಗಿನ ತಯಾರು ಮಾಡಿದ್ದಾಳೆ, ಅದು ಒಂದು ಹಾಡಾಕತೈತಿ ಹುಡುಗಿ, ಅದು ಬೇಸಾಗೈತಿ. ಇರಲಿ, ಮುಂದೆ ದೇಶ ಸೇವೆ ಮಾಡ್ಕೊತ ಹೋದಂಗೆ ಪರಮಾತ್ಮ ಒಳ್ಳೇದು ಮಾಡ್ತಾನೆ. ಅದನ್ನು ಭಾವ ಇಟ್ಕೊಂಡು ಚೆಂದಾಗಿ ಭಕ್ತಿ ಭಾವದಿಂದ, ಯಾಕಂತಂದರೆ ದೃಢ ಭಕ್ತಿ ಎಲ್ಲದ ಶ್ರದ್ಧಾರ್ವಾನ್ ಲಭತೆ ಜ್ಞಾನಂ ಅಂತ ವಿಚಾರ ಚಂದ್ರೋದಯದ ಪ್ರಥಮಾಧ್ಯಾಯದಲ್ಲಿ ಹೇಳ್ತಾರೆ. ಉಪದ್ಘಾತದಲ್ಲಿ ಎಲ್ಲಿ ಶ್ರದ್ಧಾ ಭಕ್ತಿ ಅದ ಅಲ್ಲಿ ಭಗವಂತನ ಕರುಣೆ ಆಗ್ತದೆ. ಅದಕ್ಕೆ ಭಗವಂತನೇ ಸುಳ್ಳ ಅಂತ ನೀವು ಅನ್ಬೇಡ್ರಿ. ಕಡೆಗೆ ಮನೆಯಾಗಾರೆ ಹೋಗಿ ಧ್ಯಾನ ಮಾಡ್ತಾರೆ ಪರಮಾತ್ಮನಿಗೆ. ಇಲ್ಲಾಂದ್ರೆ ಅಧಿಕ ಉಪರಾಟಿ ಪಾಪ ಬಂದು ಜೀವಖಂಡನೆ ಸತ್ಯ ಅಂತ ಅನ್ಬೇಡ್ರಿ. ಅಂದ್ರೆ ಏನಾಗ್ತದೆ, ಮುಂದೆ ಪಾಪ ಬರ್ತದೆ. ಅದಕ್ಕಾಗಿ ಮನೆಯಾಗ ಬರಬರೇ ಹೋಗಿ ಪರಮಾತ್ಮನ ಧ್ಯಾನ ಮಾಡ್ತೀವ್ರಿ ನೀವು ನಾಗೇಶ್ ಅವರು. ಇದು ತತ್ವ ಐತಿ. ಅದಕ್ಕಾಗಿ ನಿಮಗೆ ಬಿಚ್ಚಿ ಹೇಳುವುದೇನಂದ್ರೆ, ಜೀವಖಂಡ ನಿಜವಾಗಿ ಆ ಕತ್ತಲ ಕಡೆ ಎಳೆಯುವುದೇ ಹಚ್ಚಿ, ಅದೊಂದು ಧರ್ಮ ಐತಿ. ಆ ಧರ್ಮ ಬಿಟ್ಟು ಏನಾಗ್ತದೆ, ಇಲ್ಲಿ ಹರಕಿ ಕೆಡ್ತಾವ, ಮತ್ತು ನಿಜ ಏನೂ ಅಲ್ಲ. ಅದಕ್ಕಾಗಿ ತಾವು ಪಾತ್ರಧಾರಿಗಳಾಗಿ ಇದೊಂದು ಕೆಲಸ ಮಾಡೋದೈತಿ, ಮನ್ಯಾಗ ಹೋಗಿ ಪರಮಾತ್ಮನ ಧ್ಯಾನ ಮಾಡೋದೈತಿ, ಮತ್ತೊಂದು ಏನು ಕೆಲಸ ಇಲ್ಲ. ಅದಕ್ಕಾಗಿ ನನಗೂ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಬರೋಂಗಿಲ್ಲ. 1-2 ಮಾತುಗಳು ನಿಮಗೆ ಎಷ್ಟೇ ಆಗಲಿ ಹೇಳಿದ್ದೇನೆ. ಇದರಲ್ಲಿ ಗರ್ವ ಅನ್ನುವಂಥ ವಿಷಯ ಇರಬಾರ್ದು. ಗರ್ವ ಏನು ಮಾಡ್ತದೆ, ಅದನ್ನು ಮುರಿದೋದು ಮೂಲಿಗೆ ಅಟ್ಟಿ ಎಂತೆಂಥ ಮಹಾತ್ಮರಿಗೆ ಏನೇನೋ ಮಾಡಿದ್ದೆ ಅದು ಗರ್ವ. ಅದಕ್ಕೆ ಸುಖ ಕೊಡುವುದಿಲ್ಲ. ತಾವು ಎಲ್ಲರೂ ಕೂಡಿಕೊಂಡು ಆ ನೆರೆ ನಂಬಿ ಅಂದರೆ ಗುರುಚರಣಕ್ಕೆ ನಿಜವಾಗಿ ನಂಬಿ, ನಿಜವಾಗಿ ಅಂದರೆ ಚೆನ್ನಾಗಿ ನಂಬಿ, ಯಾವ ಕಾಲಕ್ಕೂ ಎಂಥ ಪರಿಸ್ಥಿತಿ ಬಂದರೂ ಸದ್ಗುರುನಾಥನ ಪಾದಾರವಿಂದದಿಂದ ಅಗಲಿರಬಾರ್ದು. ಅದಕ್ಕೆ ನೆರೆ ನಂಬಬೇಕು ಅಂತ ಹೇಳ್ತಾ ಇದ್ದಾರೆ ನಿಜಗುಣರು. ಅದಕ್ಕೆ ಯಾವಾಗಲೂ ಸದ್ಗುರುನಾಥನ ಪಾದಾರವಿಂದದಲ್ಲಿ ನಾವು ನೆರೆ ನಂಬಿಕೊಂಡಿದ್ದಾದ್ರೆ ಮಾತ್ರ ಪರಮಾತ್ಮ ವಿಶ್ವ ಕಲ್ಯಾಣ ಮಾಡ್ತಾನೆ ಅಂತ ನಾನು ಶಿವಚಲೇಶ್ವರರ ಪಾದ ಮುಟ್ಟಿ ಹೇಳ್ತಾ ಇದ್ದೇನೆ. ಯಾರು ಶಿವಲಿಂಗಪ್ಪನವರು